ಮಾತೆ ರಾಜಮಾತೆ ನೀನೆ ಸತ್ತೆ. ನಮಸ್ಕಾರ ವೀಕ್ಷಕರೇ, ಬಿಗ್ ಬಾಸ್ ಅಂತ ಇವತ್ತು ಕ್ರೇಜಿ ಅಂದ್ರೆ ಕ್ರೇಜಿ ಅಂತಾನೆ ಹೇಳ್ಬೋದು. ನೀವೆಲ್ಲ ಬಿಗ್ ಬಾಸ್ ಪ್ರೋಮೋನ ನೋಡೇ ಇರ್ತಾರೆ. ಏನಪ್ಪ ವಿಷಯ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಶಿಪ್ಗೆ 4 ಜನ ಆಯ್ಕೆಯಾಗಿದ್ರು. ಅಭಿ, ಅಶ್ವಿನಿ ಗೌಡ, ಧ್ರುವಂತ, ರಾಶಿಕಾ. ಈ ಒಂದು ಸಂದರ್ಭದಲ್ಲಿ ಬಿಗ್ ಬಾಸ್ ಟ್ವಿಸ್ಟ್ ಕೊಡ್ತಾರೆ. 4 ಜನರಲ್ಲಿ ಇಬ್ಬರನ್ನ ಮಾತ್ರ ಆಯ್ಕೆ ಮಾಡಬೇಕು ಅಂತ. ಮನೆಯರೆಲ್ಲ ಸೇರಿ ಒಮ್ಮತವಾಗಿ ಅಶ್ವಿನಿ ಗೌಡ ಹಾಗೇನೆ ಅಭಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಈ ಒಂದು ಸಮಯದಲ್ಲಿ ಬಿಗ್ ಬಾಸ್ ಟಾಸ್ಕ್ ಅನ್ನ ಕೊಡ್ತಾರೆ ಅಶ್ವಿನಿ ಗೌಡ ಹಾಗೇನೆ ಅಭಿ ಅವ್ರಿಗೆ ಇಬ್ರು ಮುಂದೆ ಕುಂತ್ಕೊಂಡು ಡಿಸ್ಟ್ರಾಕ್ಟ್ ಮಾಡಬೇಕು. ಹಾಗೇನೆ ಅಶ್ವಿನಿ ಗೌಡ ಮುಂದೆ ಕುಂತ್ಕೊಂಡು ಇಬ್ರು ಡಿಸ್ಟ್ರಾಕ್ಟ್ ಮಾಡಬೇಕು. ಏನಪ್ಪ ವಿಷಯ ಅಂದ್ರೆ 12 ನಿಮಿಷ ಎಣಿಸ್ಬೇಕು. ಆ ಒಂದು 12 ನಿಮಿಷ ಯಾರು ಕರೆಕ್ಟ್ ಆಗಿ ಎಣಿಸಿ ಯಾರು ಡಿಸ್ಟ್ರಾಕ್ಟ್ ಆಗ್ದೇನೆ ಹೋಗಿ ಬೆಲ್ ಹೊಡಿತಾರೆ ಅವರು ವಿನ್ ಆಗ್ತಾರೆ ಅಂತ. ಅಭಿ ಅವ್ರಿಗೆ ಡಿಸ್ಟ್ರಾಕ್ಟ್ ಮಾಡಿದ್ದು ಯಾರಪ್ಪ ಅಂತಂದ್ರೆ ಜಾನ್ವಿ ಹಾಗೇನೆ ರಕ್ಷಿತಾ. ಹಾಗೇನೆ ಅಶ್ವಿನಿ ಗೌಡ ಅವ್ರಿಗೆ ಡಿಸ್ಟ್ರಾಕ್ಟ್ ಮಾಡಿದ್ದು ನಮ್ಮ ಅಚ್ಚುಮೆಚ್ಚಿನ ಗಿಲ್ಲಿ ಹಾಗೇನೆ ಕಾವ್ಯ. ಈ ಒಂದು ಸಂದರ್ಭದಲ್ಲಿ ಅಭಿ ಅವ್ರ ಮುಂದೆ ಜಾನ್ವಿ ಅವ್ರು ಕುಂತ್ಕೊಂಡು ಅಭಿ ಅವ್ರನ್ನ ಡಿಸ್ಟ್ರಾಕ್ಟ್ ಮಾಡಕ್ ನೋಡ್ತಾರೆ. ಆದ್ರೆ ಏನೇ ಆದ್ರೂ ಅಭಿನ ಜಾನ್ವಿ ಹಾಗೇನೆ ರಕ್ಷಿತಾ ಇಬ್ರು ಕೂಡ ಡಿಸ್ಟ್ರಾಕ್ಟ್ ಮಾಡಕ್ ಆಗಲ್ಲ. ಈ ಕಡೆ ಅಶ್ವಿನಿ ಗೌಡ ಅವ್ರಿಗೆ ಗಿಲ್ಲಿ ಹಾಗೇನೆ ಕಾವ್ಯ ಅವರು ಸಖತ್ತಾಗಿ ಉರಿಸ್ತಾರೆ. ಇಲ್ಲಿ ಮಾತ್ರ ಏನ್ ಉರಿಸ್ತಾನೆ ಅಂತಂದ್ರೆ ಕೇಳದೆ ಬೇಡ ಗುರು, ಒಸಿ ಅಂದ್ರೆ ಒಸಿ ಉರ್ಸಿಲ್ಲ. ಅಶ್ವಿನಿ ಗೌಡ ಅವರು ಸಾಕು ನನ್ನ ಮನೆ ಕಳಿಸ್ಬಿಡಿ ಅನ್ನೋ ರೇಂಜ್ಗೆ ಗಿಲ್ಲಿ ಉರ್ಸಾಕ್ಬಿಟ್ಟಿದ್ದಾನೆ. ಈ ಕಡೆ ಕಾವ್ಯ ಅವರು ಕೂಡ ತುಂಬಾ ಉರ್ಸಿದ್ದಾರೆ. ಆದ್ರೆ ಗಿಲ್ಲಿ ಉರ್ಸಿರೋ ಪೋಸ್ಟರ್ ಮಾತ್ರ ಬಿಗ್ ಬಾಸ್ ಟೀಮ್ ಅವರು ರಿಲೀಸ್ ಮಾಡಿದ್ದಾರೆ. ಏನಂದ್ರೆ ನಕ್ಕು ಸುಸ್ತಾಯ್ತು ಅಂತಾನೆ ಹೇಳ್ಬೋದು. ಗಿಲ್ಲಿ ಮಾತ್ರ ಬೆಂಕಿ ಉರಿಸ್ತಾನೆ. ಏನಪ್ಪಾ ಅಂತಂದ್ರೆ ಚೇರ್ ಮೇಲೆ ನಿಂತ್ಕೊಂಡು ಕಾಲ್ ಮೇಲೆ ಕಾಲ್ ಹಾಕೊಂಡು ಅಶ್ವಿನಿ ಗೌಡ ಅವ್ರ ಮುಂದೆ ನೀವು ಮನೆಯಿಂದ ಹೋಗ್ತೀನಿ ಅಂತಿದ್ದೀರಲ್ಲ, ನಿಮ್ನ ಯಾರು ತಡೆದಿದ್ರು, ಯಾಕಿನ್ನ ಮನೇಲಿದ್ದೀರ, ಮನೆಯಿಂದ ಹೊರಗೋಗಿ ಹಾಗೇನೆ ಏನು ನಾಟಕ ಮಾಡ್ತೀರಾ, ಈ ಮನೆಯವರಿಗೆ ಅಯೋಗ್ಯರು, ಹಂಗೆ ಹಿಂಗೆ ತುಂಬಾನೇ ಉರಿಸ್ತಾನೆ ಅಂತಲೇ ಹೇಳ್ಬೋದು. ಅಶ್ವಿನಿ ಗೌಡ ಅವರು ಗಿಲ್ಲಿ ಜೊತೆ ಮಾತಾಡ್ಕೊಂಡು ಗಿಲ್ಲಿ ಜೊತೆ ವಾದ ಮಾಡ್ತಾ ಅವರು ಆ ಒಂದು ಟೈಮ್ನ ಎಣಿಸ್ಕೊಳೋದನ್ನ ಮರೀತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಅವರು ಟೈಮನ್ನು ಕರೆಕ್ಟಾಗಿ ಎಣಿಸ್ಕೊಂಡು ಬೆಲ್ ಹೊಡೆದು ಈ ವಾರದ ಕ್ಯಾಪ್ಟನ್ ಆಗಿ ಅಭಿ ಅವರು ಆಯ್ಕೆ ಆಗ್ತಾರೆ. ನನಗಂತೂ ತುಂಬಾನೇ ಖುಷಿ ಆಯಿತು. ನಿಮ್ಮ ಅನಿಸಿಕೆ ಏನು ಅನ್ನಿಸ್ತು ಅನ್ನೋದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದೇ ಬಿಗ್ ಬಾಸ್ ಅಪ್ಡೇಟ್ಸ್ಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.